ಸೂಪರ್ ಚೆನ್ನಾಗಿದೆ. ಸಖತ್ತಾಗಿದೆ ಫಿಲಮ್ ಮಾತ್ರ. ಸೂಪರ್ ಆಗಿದೆ ಅಣ್ಣ. ಮ್ಯಾಕ್ಸ್ ಸೂಪರ್ ಆಗಿದೆ ಅಣ್ಣ. ಸೂಪರ್ ಮೂವಿ, ಅಲ್ಟಿಮೇಟ್ ಸೂಪರ್ ಆಗಿದೆ ಮೂವಿ. ಕಿಚ್ಚ ಇಸ್ ಬ್ಯಾಕ್. ಸೂಪರ್ ಚೆನ್ನಾಗಿದೆ. ಹೊಸ ಇದ್ದೆ ಇಂಗ್ಲೀಷ್ ಮೂವಿ ಥರ ತೆಗ್ದಿದ್ದಾರೆ ಸರ್. ಸುದೀಪ್ ಅಂತೂ ನ್ಯಾಷನಲ್ ಫಿಗರ್. ಫಸ್ಟ್ ಆಗ ವಿಷ್ಣುವರ್ಧನ್ ಆಗಿದ್ರು ನ್ಯಾಷನಲ್ ಫಿಗರು, ಈಗ ಬಂದು ಸುದೀಪ್ ಅವರು. ಸೂಪರ್ ಆಗಿದೆ. ಇಂಗ್ಲೀಷ್ ಮೂವಿ ಥರ ಇದೆ ಸರ್. ಪ್ರತಿಯೊಬ್ಬರು ನೋಡ್ಬೋದು ಸರ್. ಫ್ಯಾಮಿಲಿ ಪಿಕ್ಚರ್ ಸೂಪರ್ ಆಗಿದೆ. ಪಿಕ್ಚರ್ ಇಷ್ಟು ಮಾತ್ರ ಹೇಳ್ತೀನಿ, ಸೂಪರ್ ಪಿಕ್ಚರ್. ಮ್ಯಾಕ್ಸ್ ಬ್ಲಾಕ್ ಬಾಸ್ಟರ್ ಮೂವಿ, ಸೂಪರ್ ಹಿಟ್ ಮೂವಿ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಮಾಸ್ ಇಸ್ ಕ್ಲಾಸ್. ಸೂಪರ್ ಅವರ ಸ್ಮೋಕ್ ಮಾಡ್ತಾರಲ್ಲ ಆ ಸ್ಟೈಲ್ ಅಂತೂ ಸೂಪರ್ ಆಗಿದೆ ಸರ್. ಸೂಪರ್ ಮಾಸ್ ಸ್ಟೈಲ್ ಚೆನ್ನಾಗೈತೆ, ಕರೆಕ್ಟ್ ಚೆನ್ನಾಗಿದೆ. ಆ ಸೀಕ್ರೆಟ್ ಸೇದ ಗತ್ತು ಚೆನ್ನಾಗೈತೆ. ಅವ್ರ ಸ್ಟೈಲ್ ಸಖತ್ತಾಗೈತೆ ಸರ್. ಅವ್ರ ಸ್ಟೈಲ್ ಸರ್. ಕಿಚ್ಚ ಸುದೀಪ್ ಅಂದ್ರೆ ಯಾರು ಇಷ್ಟ ಇಲ್ಲ ಸರ್. ಯಾರಿಗೂ ಇಷ್ಟ ಇಲ್ಲ. ಅವ್ರ ಸ್ಟೈಲು, ಆ್ಯಟಿಟ್ಯೂಡು, ಅವ್ರು ಒಂದು ಡ್ಯಾನ್ಸ್ ಮಾಡ್ಕೊಂಬರ್ತಾರಲ್ಲ, ಅದು ನೋಡೋಕೆ ಒಂದು ಥ್ರಿಲ್ ಆಗಿರುತ್ತೆ ಸರ್. ಥಿಯೇಟ್ರಲ್ಲಿ ಸೂಪರ್ ಆಗಿದೆ ಮೂವಿ ಮಾತ್ರ. ಥ್ರಿಲ್ಲರ್ ಮೂವಿ, ಸಸ್ಪೆನ್ಷನ್. ಲಾಸ್ಟ್ವರೆಗೆ ಏನಾಗುತ್ತೆ ಅನ್ನೋರಿಗೆ ಗೊತ್ತಾಗೋದೇ ಇಲ್ಲ ಸರ್. ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೆ ಹಂಗೆ ತಗೊಂಡು ಹೋಗ್ತಾ ಇರ್ತಾರೆ ಸರ್. ಮೂವಿ ಮಾತ್ರ ಸೂಪರ್ ಆಗಿದೆ. ಮೂವಿ ಫಸ್ಟ್ ಹೇಳ್ಬೇಕಾದ್ರೆ ಮೂವಿ ಚೆನ್ನಾಗಿದೆ. ಇನ್ನೊಂದೇನೆಂದರೆ ಬೋರ್ ಅನ್ನೋದಿಲ್ಲ. ಮೂವಿ ಬೋರ್ ಇಲ್ಲ. ಮತ್ತು ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ. ಒಂದು ಇಂಟರ್ವ್ಯೂಲ್ಲಿ ಹೇಳಿದರು ಮಾಸ್ಸಾಗಿ ಬರುತ್ತೆ ಮೂವಿ ಅಂತ. ತಕ್ಕನಾಗಿ ಹಂಗೆ ಬಂದಿದೆ. ಒಟ್ಟಲ್ಲಿ ಇನ್ನೊಂದಂದರೆ ಜನಗಳಿಗೆ ಹೇಳೋದೇನೆಂದರೆ ಗಾಂಚಲಿ ಬಿಟ್ಟು ಕನ್ನಡ ಸಿನಿಮಾ ಬಂದು ನೋಡಿ ಅಂತ ಹೇಳ್ತಿದ್ರು. ಒಂದು ಕತೆ ಚೆನ್ನಾಗಿ ಕೊಟ್ಟಿದ್ದಾರೆ, ಪ್ರತಿಭೆ ಚೆನ್ನಾಗಿದೆ, ಒಟ್ಟಿನಲ್ಲಿ ಸ್ಟೋರಿ ಚೆನ್ನಾಗಿದೆ. ಒಂಚೂರು ಬೋರ್ ಆಗಲ್ಲ ಮೂವಿ. ಕಣ್ಣು ಬಿಡ ನೋಡ್ತಾ ಇದ್ರೆ ಹಂಗೆ ನೋಡೋಣ ಅನಿಸ್ತದೆ ಮೂವಿ ಮುಗೋವರೆಗೂ. ಯಾವಾಗ ಮುಗಿತಂದ್ರೆ ಗೊತ್ತೇ ಆಗಲ್ಲ. ಓಕೆನಾ? ಇನ್ನೊಂದು ಮೂವಿ ಬಗ್ಗೆ ಹೇಳ್ತಾ ಇದ್ರೆ ಬಟ್ ಮೂವಿ ಸೂಪರ್ ಆಗಿದೆ, ಏನು ಬೋರ್ ಇಲ್ಲ. ಮೂವಿ ಸೂಪರ್ ಆಗಿದೆ. ಚೆನ್ನಾಗಿದೆ ಮೂವಿ. ಸ್ಟೋರಿ, ಸ್ಟಿಲ್ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ವಿಜಯ್ ಕಾರ್ತಿಕ್ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿರೋದು. ಸೊ ಚೆನ್ನಾಗಿದೆ. ಅವ್ರ ಡೈರೆಕ್ಷನ್ ಫಸ್ಟ್ ಟೈಮ್ ಅಂತ ಅನ್ಸಲ್ಲ. ಅದ್ಭುತವಾಗಿ ಮೂಡಿ ಬಂದಿದೆ. ದೊಡ್ಡ ತಾರಾಗಣ ಇದೆ. ದಿಗ್ಗಜರೆಲ್ಲ ಮೂವಿಲಿದ್ದಾರೆ. ಎಲ್ಲರೂ ಆ್ಯಕ್ಟಿಂಗು ಚೆನ್ನಾಗಿದೆ. ಸೊ ಬರೀ ಸ್ಟೋರಿ ಆ್ಯಕ್ಷನ್ ಅಂತ ಅಲ್ಲ, ಆ್ಯಕ್ಷನಲ್ಲಿ ಮೂವಿ ಹೋಗಲ್ಲ. ಆ್ಯಕ್ಷನ್ ಜೊತೆಗೆ ಒಂದು ಸ್ಟ್ರಾಂಗ್ ಮೋಟಿವ್ ಇದೆ. ಮಾಡೋ ಕಾರಣಕ್ಕೆಲ್ಲ ಆ್ಯಕ್ಷನ್ಗೆಲ್ಲ ಸ್ಟ್ರಾಂಗ್ ಮೋಟಿವ್ ಇದೆ. ಸೆಕೆಂಡ್ ಹಾಫ್ ಒಂದು ಸ್ಟ್ರಾಂಗ್ ಸ್ಟೋರಿ ಇದೆ. ಸೊ ಎಲ್ಲ ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತರಾಗಿ ಬಂದು ಮೂವಿ ನೋಡಿ. ಕಿಚ್ಚ ಬಾಸ್ ಇಸ್ ಬ್ಯಾಕ್. ಥ್ಯಾಂಕ್ ಯು. ಮಾತಾಡಂಗೆ ಇಲ್ಲ ಸರ್. ಸಕ್ಕತ್ತಾಗಿದೆ ಮೂವಿ. ಈ 2 ವರ್ಷ ಟೈಮ್ ತೊಗೊಂಡಿದ್ರು ನಮ್ಮ ಸುದೀಪ್ ಸರು. ನಿಜ ಹೇಳ್ತೀನಿ, ಹೈ ಲೆವೆಲ್ ಮೂವಿ ಬಗ್ಗೆ ಇನ್ನೊಂದು ಸಿನಿಮಾ ಹೋಗಿ ನೋಡ್ಬೇಕು. ನಾನು 2 ಶೋ ನೋಡ್ಬೇಕು ಅನಿಸ್ತಿದೆ. ಒಂದೊಂದು ಸೀನು, ಒಂದೊಂದು ಗತ್ತು ಗಮ್ಮತ್ತು ಸಕ್ಕತ್ತಾಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಇದೇ ಥರ ಸಿನಿಮಾ ಬರ್ತಾ ಇರಲಿ. ಜೈ ಕಿಚ್ಚಪ್ಪ, ಜೈ ಅಪ್ಪು ಬಾಸ್. ಈ ಥರ ಮೂವಿ ತೆಗಿಗೆ ಸೂಪರ್ ಸರ್. ಚೆನ್ನಾಗಿ ತೆಗೆದಿದ್ದಾರೆ. ನೈಟಲ್ಲೂ ಮೂವಿ ಮಾಡ್ಬೋದು ಅಂತ ಇವಾಗ ಗೊತ್ತಾಗಿದೆ. ಮತ್ತು ಪೊಲೀಸಲ್ಲಿ ಡ್ರೆಸ್ಸಲ್ಲಿ ಬರ್ತಾರೆ ಅಂತ ಖುಷಿಯಾಗಿದ್ವಿ. ಅದೊಂದು ಬೇಜಾರಾಯಿತು. ಪಿಕ್ಚರ್ ಮಾತ್ರ ಸೂಪರ್ ಡೂಪರ್ ಸರ್. ಸೂಪರ್ ಆಗೈತೆ. ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಮ್ಯೂಸಿಯಂ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಸೂಪರ್ ಆಗಿದೆ ಸರ್. 100 ಡೇಸ್ ಪಕ್ಕ ಸರ್. ಸುದೀಪ್ ಅಭಿಮಾನಿಯಾಗಿ ಹಬ್ಬ ಅಂತ ಅನ್ಸುತ್ತೆ. ಆಮೇಲೆ ಆ ಸ್ಕ್ರೀನ್ ಪ್ಲೇ ಮಾತ್ರ ಎಂಗೇಜಿಂಗ್ ಆಗಿದೆ ಬ್ರದರ್. ನಿಜವಾಗ್ಲೂ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀನಿ. ರೊಟೀನ್ ಸಿನಿಮಾ ಬಿಟ್ಟು ಒಂದು ಫ್ಯಾಮಿಲಿ ಒಂದು 2 ವಾರ ಕುತ್ಕೊಂಡು ನೆಮ್ಮದಿಯಾಗಿ ಒಂದು ಸಿನಿಮಾ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ಆಮೇಲೆ ತೆಲುಗು ವಿಲನ್ನು ಸುನಿಲ್ ಅವರು ಅಷ್ಟೇ, ಅವ್ರ ಪಾತ್ರ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ನಿಜವಾದ ಕ್ರಿಸ್ಮಸ್ ಹಬ್ಬ ಇದು. ಒಂದು ಸಿನಿಮಾ ಅಭಿಮಾನಿಯಾಗಿ ಎಂಜಾಯ್ ಮಾಡಿದೆ. ಆ ಸುದೀಪ್ ಅವ್ರ ಸ್ಟೈಲ್ ಮಾತ್ರ ವಾವ್ ನೆಕ್ಸ್ಟ್ ಲೆವೆಲ್. ಅದ್ಭುತವಾಗಿದೆ ಬ್ರದರ್. ಸೂಪರ್ ಆಗಿದೆ. ಸಿನಿಮಾದಲ್ಲಿ ಜೀವಾಳನೇ ಕತೆ, ಚಿತ್ರಕಥೆ ನಿಜವಾಗ್ಲೂ ಆಸಮಾಗಿದೆ. ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ಬಾಸ್ ಮಾಡಿದ್ದಾರೆ. ನಿಜವಾಗ್ಲೂ ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ. ಆಮೇಲೆ 2.5 ವರ್ಷ ಕಾದಿದ್ದಕ್ಕೂ ಕೂಡ ಏನು ಸಿನಿಮಾ ರೀ ಅದು. ಆಸಮ್.